ಹೇ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅಭಿಲಾಷ್ ಸಿ ಚಾನಲ್. ಹಲೋ ಫ್ರೆಂಡ್ಸ್, ಯಾರೆಲ್ಲ 2026 ಉಚಿತ ಬಸ್ ಪಾಸ್ಗೆ ಅಪ್ಲಿಕೇಶನ್ ಹಾಕ್ಬೇಕು ಅನ್ಕೊಂಡಿದ್ದೀರಾ ಅವರೆಲ್ಲರೂ ನಾನು ಹೇಳ್ದಂಗೆ ಮಾಡಿದೆ. ಕೇವಲ 2 ನಿಮಿಷದಲ್ಲೇ ನಿಮ್ಮ ಮೊಬೈಲ್ ಫೋನಲ್ಲಿ ನೀವೇ ಅಪ್ಲೈ ಮಾಡ್ಕೊಳ್ಬಹುದು. ಇದಕ್ಕೆ ನೀವು ಕ್ರೋಮ್ ಬ್ರೌಸರ್ನಲ್ಲಿ ಸೇವಾ ಸಿಂಧು ಬಸ್ ಪಾಸ್ ಅಂತ ಸರ್ಚ್ ಮಾಡಬೇಕಾಗುತ್ತೆ. ಸರ್ಚ್ ಮಾಡಿ ಎಂಟರ್ ಕೊಡಿ. ಕರ್ನಾಟಕ ಸೇವಾ ಸಿಂಧು ಪೋರ್ಟಲ್ ಅದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಒಂದು ಪಾಪಪ್ ಬರುತ್ತೆ, ಅದನ್ನು ಎರೇಸ್ ಮಾಡಿ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ನೋಡ್ತಾ ಇರ್ಬೋದು ಸ್ಟೂಡೆಂಟ್ ಬಸ್ ಪಾಸ್ KSRTC ಅಂತಿದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ ಯಾರಾದರೂ ಹೊಸದಾಗಿ ಅಪ್ಲೈ ಮಾಡ್ಕೊಳ್ಬೇಕಾದ್ರೆ ರಿಜಿಸ್ಟರ್ ಇಯರ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಈಗ ರಿಜಿಸ್ಟ್ರೇಷನ್ ಕ್ಲಿಕ್ ಮಾಡಿ ಆಧಾರ್ ನಂಬರನ್ನು ಎಂಟರ್ ಮಾಡಬೇಕಾಗುತ್ತೆ. ಆಧಾರ್ ನಂಬರ್ ಎಂಟರ್ ಮಾಡಿದ ಮೇಲೆ ಕಾಣಿಸುತ್ತಿರುವ ಕ್ಯಾಪ್ಚಾವನ್ನು ಅದು ಯಾವ ರೀತಿ ಇದೆ ಅದೇ ರೀತಿಯನ್ನು ಹಾಕಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಈಗ ಆಧಾರ್ ಕಾರ್ಡ್ ರಿಜಿಸ್ಟರ್ ಆಗಿರುವ ಮೊಬೈಲ್ ನಂಬರ್ಗೆ OTP ಬರುತ್ತೆ. OTP ಅನ್ನು ಎಂಟರ್ ಮಾಡಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ. ಈಗ ಫರ್ಗೆಟ್ ಪಿನ್ ಅಂತ ಕೊಡಿ. ಇಲ್ಲಿ ಡೇಟ್ ಆಫ್ ಬರ್ತ್ ಅನ್ನು ನಿಮ್ಮ ಆಸ್ ಪರ್ ಆಧಾರ್ ಕಾರ್ಡ್ ನಲ್ಲಿ ಇರುವಂತೆ ಹಾಕಿಕೊಂಡು ಕಂಟಿನ್ಯೂ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಈಗ ನಿಮ್ಗೆ ನೆನಪಿರುವಂತಹ 6 ನಂಬರ್ ಪಿನ್ ಅನ್ನು ಸೆಟ್ ಮಾಡಿಕೊಂಡು ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ. ಇಲ್ಲ ಆಧಾರ್ ಕಾರ್ಡ್ ಅಂತ ಚೆಕ್ ಬಾಕ್ಸ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ ಹಲೋ ಕೊಡಿ. ಈಗ ನಿಮ್ಮ ಡೀಟೇಲ್ಸ್ ಎಲ್ಲ ಆಧಾರ್ ಕಾರ್ಡ್ ನಲ್ಲಿ ರಿಜಿಸ್ಟ್ರೇಷನ್ ಪರ್ಪಸ್ಗೆ ಫೆಚ್ ಆಗುತ್ತೆ. ಈಗ ನಿಮ್ಮ ರಿಜಿಸ್ಟ್ರೇಷನ್ಗೆ ಯಾವ ಮೊಬೈಲ್ ನಂಬರ್ ಕೊಡಬೇಕು ಅನ್ಕೊಂಡಿದ್ರೆ ಆ ಮೊಬೈಲ್ ನಂಬರ್ ಅನ್ನು ಕೊಟ್ಟು ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಪಾಸ್ವರ್ಡ್ ಅನ್ನ ನಿಮಗೆ ನೆನಪಿರುವಂತೆ ಕ್ರಿಯೇಟ್ ಮಾಡಿಕೊಂಡು ಕಾಣಿಸುತ್ತಿರುವ ಕ್ಯಾಪ್ಚಾವನ್ನು ಎಂಟರ್ ಮಾಡಿ ಸಬ್ಮಿಟ್ ಅಂತ ಕೊಡಬೇಕಾಗುತ್ತೆ. ಈಗ ನೀವು ಕೊಟ್ಟಿರುವಂತಹ ಮೊಬೈಲ್ ನಂಬರ್ಗೆ ಒಂದು OTP ಬಂದಿರುತ್ತೆ. OTP ಅನ್ನು ಎಂಟರ್ ಮಾಡಿ ವ್ಯಾಲಿಡೇಟ್ ಮಾಡಬೇಕಾಗುತ್ತೆ. ಇಷ್ಟು ಮಾಡಿದರೆ ನಿಮ್ಮ ರಿಜಿಸ್ಟ್ರೇಷನ್ ಮುಗಿಯುತ್ತೆ. ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆದ್ಮೇಲೆ ನಿಮ್ಗೆ ಈ ತರ ಬರುತ್ತೆ, ಮತ್ತೆ ನೀವು ಎಕ್ಸಿಟ್ ಆಗಿ ಲಾಗಿನ್ ಆಗಬೇಕಾಗುತ್ತೆ. ಈಗ ಎಲ್ಲ ಟ್ಯಾಬ್ಸ್ ಅನ್ನು ಕ್ಲಿಯರ್ ಮಾಡಿ ಮತ್ತೊಮ್ಮೆ ಇದರಂತೆ ಲಾಗಿನ್ ಆಗಬೇಕಾಗುತ್ತದೆ. ಹಾಕಿ ರಿಜಿಸ್ಟರ್ ಆಗಿರುವ ಮೊಬೈಲ್ ನಂಬರ್ಗೆ OTP ಬರುತ್ತೆ, ಹಾಕಿ ಕಾಣಿಸುತ್ತಿರುವ ಕ್ಯಾಪ್ಚಾವನ್ನು ಹಾಕಬೇಕಾಗುತ್ತೆ. ಈಗ ಲಾಗಿನ್ ಅಂತ ಕೊಡಿ. ಇಲ್ಲಿ ನೋಡ್ತಾ ಇರ್ಬೋದು ಸ್ಟೂಡೆಂಟ್ ಬಸ್ ಪಾಸ್ ಡಿಕ್ಲರೇಷನ್ ಅಂತಿದೆಯಲ್ಲ, ಅಲ್ಲಿ ನಿಮ್ಮ ಬಸ್ ಪಾಸ್ ಅಪ್ಲಿಕೇಶನ್ ಫಾರ್ಮ್ ಇರುತ್ತಲ್ಲ, ಅಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಿ ಈಗ ಪ್ರೊಸೀಡ್ ಟು ಅಪ್ಲೈ ಅಂತ ಕೊಡಿ. ಬಸ್ ಪಾಸ್ ಅಪ್ಲಿಕೇಶನ್ಗೆ ವೆಬ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕೇಳ್ತಾ ಇದೆ ನೋಡಿ, ಫಸ್ಟ್ ಸ್ಟೆಪ್ ಬಂದುಬಿಟ್ಟು ನೀವು ಇಂಡಿಯನ್ ಸಿಟಿಸನ್ ಅಂತ ಕೇಳ್ತಿದೆ, ಎಸ್ ಅಂತ ಕೊಡಿ. ಕರ್ನಾಟಕ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಧಾರ್ ಅಥೆಂಟಿಕೇಶನ್ ಅಂತ ಕೊಡಿ. ಇಲ್ಲಿ ಆಧಾರ್ ನಂಬರನ್ನು ಹಾಕಬೇಕಾಗುತ್ತೆ. ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಿ ಕೆಳಗಡೆ ಸ್ಕ್ರೋಲ್ ಮಾಡಿ OTP ಅಂತ ಹಾಕಿ ನೆಕ್ಸ್ಟ್ ಮತ್ತೆ OTP ಪಡೆಯಿರಿ ಅಂತ ಹಾಕಬೇಕಾಗುತ್ತೆ. ಓಕೆ ಕೊಡಿ. ಈಗ ಆಧಾರ್ ರಿಜಿಸ್ಟರ್ ಆಗಿರೋ ಮೊಬೈಲ್ ನಂಬರ್ಗೆ OTP ಬರುತ್ತೆ. OTPಯನ್ನು ನಮೂದಿಸಿ ನಂತರ ಸಬ್ಮಿಟ್ ಅಂತ ಕೊಡಿ. ಕೇರ್ ಟು ರಿಟರ್ನ್ ಅಂತ ಹಾಕಿ ಮತ್ತೆ ಅಲ್ಲಿ ಮೊಬೈಲ್ ನಂಬರ್ ಅಂತಿದೆಯಲ್ಲ, ಅಲ್ಲಿ ಮೊಬೈಲ್ ನಂಬರ್ ಅದೇ ನಂಬರನ್ನು ಹಾಕಬೇಕಾಗುತ್ತೆ. ಹಾಕಿ ಸೈಡಲ್ಲಿ ಅಂದರೆ ಸ್ವಲ್ಪ ಸೈಡ್ಗೆ ಕ್ಲಿಕ್ ಮಾಡಿ ಓಕೆ ಅಂತ ಕೊಟ್ಟು ನೋಡಿ. ಈಗ ರಿಜಿಸ್ಟರ್ ಆಗಿರೋ ಮೊಬೈಲ್ ನಂಬರ್ಗೆ OTP ಬರುತ್ತೆ. OTP ಬಂದಿಲ್ಲ ಅಂದರೆ ರೀಸೆಂಡ್ OTP ಅಂತ ಕೊಡಿ. ಆ OTPಯನ್ನು ಹಾಕಿ ವ್ಯಾಲಿಡೇಟ್ ಮಾಡಬೇಕಾಗುತ್ತೆ. ವೆರಿಫೈಡ್ ಅಂತ ಓಕೆ ಕೊಡಿ. ನೆಕ್ಸ್ಟ್ ಈಗ ನಿಮ್ಮ ಕೋರ್ಸ್ ಡೀಟೇಲ್ಸ್ ಆಗಬೇಕಾಗುತ್ತೆ. ನೀವು ಯಾವುದು ಓದ್ತಾ ಇದ್ದೀರ ಅಂತ ಹಾಕಿ, ಮತ್ತು ಯಾವ ಇಯರ್ ಅಂತ ಕೇಳುತ್ತೆ, ನೀವು ಯಾವ ಇಯರಲ್ಲಿ ಇದ್ದೀರ ಅದು ಹಾಕಿ, ಮತ್ತು ನೀವು ಯಾವ ಕೋರ್ಸ್ನಲ್ಲಿ ವ್ಯಾಸಂಗ ಮಾಡ್ತಾಯಿದ್ರೆ ಅದನ್ನ ಹಾಕ್ಬಿಟ್ಟು ಕ್ಲಿಕ್ ಏರ್ ಟು ಗೆಟ್ ಡೀಟೇಲ್ಸ್ ಅಂತಿದೆಯಲ್ಲ, ಅದನ್ನ ಕ್ಲಿಕ್ ಮಾಡಬೇಕಾಗುತ್ತೆ. ಗೆಟ್ ಡೀಟೇಲ್ಸ್ ಕೊಡಿ. ಇನ್ ಕೇಸ್ ಡೀಟೇಲ್ಸ್ ಫೆಚ್ ಆಗಲಿ ಅಂದರೆ ಕ್ಲಿಕ್ ಏರ್ ಟು ಗೆಟ್ ಡೀಟೇಲ್ಸನ್ನು ಹಾಕಬೇಕಾಗುತ್ತೆ. ಗೆಟ್ ಡೀಟೇಲ್ಸನ್ನು ಹಾಕಿ ನೋಡಿ. ಆದರೂ ಇಲ್ಲಿ ಏಜು ಮತ್ತು ಅಡ್ರೆಸ್ ಫೆಚ್ ಆಗಿಲ್ಲ. ಮತ್ತೆ ಹೋಗ್ಬಿಟ್ಟು ಗೆಟ್ ಡೀಟೇಲ್ಸನ್ನು ಕ್ಲಿಕ್ ಮಾಡಿ ನೋಡಿ. ಈಗ ಫೆಚ್ ಆಯಿತು. ಇವಾಗ ನೀವು ಇನ್ ಕೇಸ್ ಕ್ಯಾಟಗರಿ ಯಾವುದಾದ್ರೂ ಬಂದರೆ ಕ್ಯಾಟಗರಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಕ್ಯಾಟಗರಿನ RD ನಂಬರನ್ನು ಅಲ್ಲಿ ಹಾಕಬೇಕಾಗುತ್ತೆ. RD ನಂಬರ್ ಹಾಕಿ ಸೈಡ್ಗೆ ಕ್ಲಿಕ್ ಮಾಡಿ, ನಿಮ್ಮ ಡೀಟೇಲ್ಸ್ ಫೆಚ್ ಆಗುತ್ತೆ.
ಮತ್ತು ಸೆಕೆಂಡ್ ಸ್ಟೆಪ್ ಬಂದುಬಿಟ್ಟು ಎಜುಕೇಷನ್ ಡೀಟೇಲ್ಸ್ ಕೇಳುತ್ತೆ. ಅಲ್ಲಿ ಎಂಟರ್ ಸ್ಟೂಡೆಂಟ್ ಐ ಡಿ ಅಂತಿದೆಯಲ್ಲ, ಅಲ್ಲಿ ನಿಮ್ಮ ಸ್ಯಾಟ್ಸ್ ನಂಬರ್ ಆಗಲಿ ಅಥವಾ ನಿಮ್ಮ ರಿಜಿಸ್ಟರ್ ನಂಬರ್ ಆಗಲಿ ಹಾಕಬೇಕಾಗುತ್ತೆ. ಮತ್ತು ಸ್ಟೂಡೆಂಟ್ ನೇಮ್ ಅಂತ ಕೇಳ್ತಾ ಇದೆಯಲ್ಲ, ಅಲ್ಲಿ ನಿಮ್ಮ ಹೆಸರು ಹಾಕಬೇಕಾಗುತ್ತೆ. ಸ್ಟೂಡೆಂಟ್ ಅಡ್ರೆಸ್ ಹತ್ರ ಬಂದುಬಿಟ್ಟು ಆಧಾರ್ ಕಾರ್ಡ್ನಲ್ಲಿ ಏನು ಅಡ್ರೆಸ್ ಇದೆಯಾ ಅದನ್ನ ನೀವು ಅಲ್ಲಿ ಟೈಪ್ ಮಾಡಿ ಮ್ಯಾನ್ಯುಯಲ್ ಆಗಿ. ಮತ್ತು ಯೂನಿವರ್ಸಿಟಿ ನೇಮ್ ಇರುತ್ತೆ. ಯೂನಿವರ್ಸಿಟಿ ನೇಮ್ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಫೀಸ್ ರೆಸಿಪ್ಟ್ನಲ್ಲಿರುತ್ತೆ, ನೋಡಿ. ನಿಮ್ಮ ಕಾಲೇಜು ಯಾವ ಯೂನಿವರ್ಸಿಟಿಗೆ ಒಳಗೊಂಡಿದೆ ಅಂತ ಅಲ್ಲಿ ನೀವು ಹಾಕಬೇಕಾಗುತ್ತೆ. ಯೂನಿವರ್ಸಿಟಿ ನೇಮನ್ನು ಹಾಕಿ. ಮತ್ತು ನಿಮ್ಮ ಕಾಲೇಜು ಯಾವ ಡಿಸ್ಟಿಕ್ನಲ್ಲಿದೆ ಅಂತ ಕೇಳ್ತಿದೆ, ಆ ಡಿಸ್ಟಿಕ್ಕನ್ನು ಹಾಕ್ಕೊಳ್ಳಿ. ಮತ್ತು ಯಾವ ತಾಲೂಕಿಗೆ ಸಂಬಂಧಪಟ್ಟಿದೆ ನಿಮ್ಮ ಕಾಲೇಜು ಅಂತ. ಮತ್ತು ನಿಮ್ಮ ಕಾಲೇಜ್ ನೇಮ್ ಕೇಳುತ್ತೆ, ಅಲ್ಲಿ ನೀವು ಅದರ್ಸ್ ಅಂತ ಸೆಲೆಕ್ಟ್ ಮಾಡಿ ನಿಮ್ಮ ಕಾಲೇಜನ್ನು ಮ್ಯಾನ್ಯುಯಲ್ ಆಗಿ ಟೈಪ್ ಮಾಡ್ಕೊಳ್ಳಿ. ನಿಮ್ಮ ಕಾಲೇಜ್ ಹೆಸರು ಏನಿದೆ ಅಂತ ಫೀಸ್ ರೆಸಿಪ್ಟ್ನಲ್ಲಿ ನೋಡಿಕೊಂಡು ಟೈಪ್ ಮಾಡ್ಕೊಳ್ಳಿ. ಇನ್ಸ್ಟಿಟ್ಯೂಟ್ ಅಡ್ರೆಸ್ ಹತ್ರ ನಿಮ್ಮ ಕಾಲೇಜಿನ ಅಡ್ರೆಸ್ಸನ್ನು ಟೈಪ್ ಮಾಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ನಿಮ್ಮ ಕೋರ್ಸ್ ನೇಮು, ನೀವು ಯಾವ ಕೋರ್ಸ್ನಲ್ಲಿ ಓದ್ತಾ ಇದ್ದೀರಾ, ವ್ಯಾಸಂಗ ಮಾಡ್ತಾ ಇದ್ದೀರಾ ಅಂತ, ಮತ್ತು ಯಾವ ಕೋರ್ಸ್ನಲ್ಲಿ ಅಂತ ಈಗೂ ಆಗಬೇಕಾಗುತ್ತೆ. ಮತ್ತು ಅಲ್ಲಿ ನೋಡ್ತಾ ಇರ್ಬೋದು ಬಸ್ ಪಾಸ್ ಫರ್ ಫ್ರೀ ಟು ಬಿ ಪೇಯ್ಡ್ ಆ್ಯಂಡ್ ಅಟ್ ಕೌಂಟರ್ ಅಂತಿದೆ ನೋಡಿ, ಅಲ್ಲಿ 0 ಇದೆ. ರೂಟ್ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೂ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಹೋಬಳಿ ಯಾವುದು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ಸೆಲೆಕ್ಟ್ ಸೋರ್ಸ್ ರೂಟ್ ವಿಲೇಜ್ ಅಂತಿದೆಯಲ್ಲ, ಅಲ್ಲಿ ನೀವು ನಿಮ್ಮ ಬಸ್ ಯಾವ ರೂಟ್ನಲ್ಲಿ ಬರ್ತಿದೆ ಅಂತ ಹಾಕ್ಕೊಳ್ಳಿ. ಮತ್ತು ಬೋರ್ಡಿಂಗ್ ಪಾಯಿಂಟ್ ಅಂತಿದೆಯಲ್ಲ, ಅಲ್ಲಿ ನೀವು ಎಲ್ಲಿಂದ ಹತ್ತಾ ಇದ್ದೀರಾ ಅಂತ ಹಾಕ್ಕೊಳ್ಬೇಕಾಗುತ್ತೆ. ಮತ್ತು ನಿಯರೆಸ್ಟ್ ಡ್ರಾಪ್ ಅಂದರೆ ನೀವು ಎಲ್ಲಿ ಇಳಿತೀರಾ ಅಂತ ಹಾಕ್ಕೊಬೇಕಾಗುತ್ತೆ. ಮತ್ತು ಇಲ್ಲಿ ವಿಯಾ ಅಂತಿದೆಯಲ್ಲ, ಡ್ರಾಪ್ ಪಾಯಿಂಟ್ ಹತ್ರ ನೀವು ಎಲ್ಲಿ ಇಳಿತೀರಾ ಅಂತ ಹಾಕ್ಕೊಳ್ಳಿ. ಮತ್ತು ಎಂಟರ್ ವಿಯಾ 1 ಅಂತಿದೆಯಲ್ಲ, ಅದು ಮಾರ್ಗ ಬದಲಾವಣೆ ಅಂತ. ನಿಮ್ಮ ಬಸ್ ಎಲ್ಲಿ ಮಾರ್ಗ ಬದಲಾವಣೆ ಮಾಡುತ್ತೆ ಅದನ್ನ ಅಲ್ಲಿ ಎಂಟರ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಸೆಲೆಕ್ಟ್ ಟು ದ ಡಿವಿಷನ್ ಅಂತ, ಅಂದರೆ ನೀವು ಬಸ್ ಪಾಸನ್ನು ಯಾವ ಕೌಂಟರ್ನಲ್ಲಿ ಇಸ್ಕೊತೀರಾ ಅಂತ ಹಾಕ್ಕೊಬೇಕಾಗುತ್ತೆ. ಯಾವ ಡಿಪೋ ಯಾವ ಕೌಂಟರಲ್ಲಿ ಇಸ್ಕೊಬೇಕು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಕಾಣಿಸ್ತಿರುವಂತಹ ಕ್ಯಾಪ್ಚಾವನ್ನು ಹಾಕಿ ಓಕೆ ಕೊಡಿ. ಚೆಕ್ ಬಾಕ್ಸ್ ಕೇಳುತ್ತೆ, ಓಕೆ ಅಂತ ಕೊಡಿ. ಚೆಕ್ ಬಾಕ್ಸ್ ಕ್ಲಿಕ್ ಮಾಡಿ ಓಕೆ ಅಂತ ಕೊಡಬೇಕಾಗುತ್ತೆ. ಸಬ್ಮಿಟ್ ಕೊಡಿ. ಈಗ ನೋಡಿ ಅಟ್ಯಾಚ್ ಅನೆಕ್ಷರ್ ಅಂತಿದೆಯಲ್ಲ, ಅದನ್ನ ಕ್ಲಿಕ್ ಮಾಡಿ ಒಂದ್ಸತಿ ನೋಡ್ಕೊಂಬಿಡಿ. ಏನಾದರೂ ಡೀಟೇಲ್ಸ್ ಏನಾದರೂ ಚೇಂಜ್ ಮಾಡಬೇಕಂದ್ರೆ ಚೇಂಜ್ ಮಾಡ್ಕೋಬೋದು ಎಡಿಟ್ ಆಪ್ಷನ್ ತಗೊಂಡು. ನಮ್ಮದು ಎಲ್ಲ ಡೀಟೇಲ್ಸು ಕರೆಕ್ಟಾಗಿದೆ, ಮಾರ್ಗ ಬದಲಾವಣೆ, ಬೋರ್ಡಿಂಗ್ ಪಾಯಿಂಟ್ ಎಲ್ಲ. ಮತ್ತು ಅಟ್ಯಾಚ್ ಅನೆಕ್ಷರ್ ಅಂತ ಕೊಡಿ. ಫಸ್ಟೆಲ್ಲ ಕೇಳ್ತಾ ಇದೆ ನೋಡಿ ಬಸ್ ಪಾಸ್ ಸ್ಟೂಡೆಂಟ್ ಬಸ್ ಪಾಸ್ ಡಿಕ್ಲರೇಷನ್ ಫಾರ್ಮ್ ಅಂತ ಕೇಳ್ತಿದೆಯಲ್ಲ, ಅದನ್ನು ಬ್ರೌಸರ್ ಅಂತಿದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿ ಅಟ್ಯಾಚ್ ಮಾಡಿ ನಿಮ್ಮ PDF ಅನ್ನು, ನಿಮ್ಮ ಬಸ್ ಫಾರಮನ್ನು ಅಟ್ಯಾಚ್ ಮಾಡಿ. ನೆಕ್ಸ್ಟ್ ಮತ್ತೆ ಫೀಸ್ ರೆಸಿಪ್ಟ್ ಅಟ್ಯಾಚ್ ಮಾಡಬೇಕಾಗುತ್ತೆ. ಈಗ ನಿಮ್ಮ ಫೀಸ್ ರೆಸಿಪ್ಟ್ PDF ಅನ್ನು ಅಟ್ಯಾಚ್ ಮಾಡಿ. ಥರ್ಡ್ ಬಂದು ಪ್ರೂಫ್ ಆಫ್ ರೆಸಿಡೆನ್ಷಿಯಲ್ ಅಡ್ರೆಸ್ ಹತ್ರ ನಿಮ್ಮ ಆಧಾರ್ ಕಾರ್ಡನ್ನು ಅಟ್ಯಾಚ್ ಮಾಡಬೇಕಾಗುತ್ತೆ. ಆಧಾರ್ ಕಾರ್ಡ್ PDF ಅನ್ನು ಅಟ್ಯಾಚ್ ಮಾಡಿ. ಆದಮೇಲೆ ಸೇವ್ ಅನೆಕ್ಚರ್ ಅಂತ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡಬೇಕಾಗುತ್ತೆ. ಸರ್ವರ್ ಸ್ಲೋ ಇದ್ದಾಗ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ, ತಗೊಳ್ಳುತ್ತಾ. ಯಾವುದೇ ಪ್ಯಾನಿಕ್ ಆಗುವಂಥ ಅವಶ್ಯಕತೆ ಇರುವುದಿಲ್ಲ. ಮತ್ತು ಫೈನಲ್ ಆಗಿ ಇನ್ನೊಂದು ಸತಿ ಚೆಕ್ ಮಾಡ್ಕೋಬೋದು, ಏನಾದರೂ ಡೀಟೇಲ್ಸ್ ತಪ್ಪಿದೆಯಾ, ಏನಾದರೂ ರಾಂಗ್ ಇದ್ದರೆ ರಾಂಗ್ ಮಾಡ್ಕೊಂಡು ಫೈನಲ್ ಆಗಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ನೋಡ್ತಾ ಇರ್ಬೋದು ನಿಮ್ಮ ಅಪ್ಲಿಕೇಶನ್ ಕಂಪ್ಲೀಟ್ ಆಗಿ ಸಬ್ಮಿಟ್ ಆಗಿರುತ್ತೆ. ಪ್ರಿಂಟ್ ಅಂತಿರುತ್ತೆ, ಎಕ್ಸ್ಪೋರ್ಟ್ PDF ಅಂತಿರುತ್ತೆ. ನಿಮಗೆ ಇಷ್ಟ ಆದರೆ ತೊಗೊಬೋದು, ಆದರೂ ನಿಮ್ಮ ರೆಫರೆನ್ಸ್ಗೆ ಎಕ್ಸ್ಪೋರ್ಟ್ PDF ಅನ್ನು ಮಾಡ್ಕೊಳ್ಳಿ. ನಿಮಗೆ 15 ದಿನದ ಒಳಗಡೆ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು SMS ಮೂಲಕ ನಿಮ್ಮ ಬಸ್ ಪಾಸ್ ಅಕ್ನಾಲಜ್ಮೆಂಟ್ ನಂಬರೊಂದಿಗೆ ನಿಮ್ಮ ಬಸ್ ಪಾಸ್ ವಿತರಿಸಲಾಗುವುದು ಅಂತ ಮೆಸೇಜ್ ಬರುತ್ತೆ. ಈಗ ನೀವು ನಿಗದಿತ ಕೌಂಟರ್ನಲ್ಲಿ ಹೋಗ್ಬಿಟ್ಟು ಬಸ್ ಪಾಸನ್ನು ರಿಸೀವ್ ಮಾಡ್ಕೊಳ್ಬೋದು. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಏನಾದರೂ ಡೌಟ್ ಬಂದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ.